ನಾನು ನಾಗರಾಜ್ ಶ್ರೀಧರ್ ಶೆಟ್ ಅಂತ ಕುಮಟಾದಿಂದ ಮಾತಾಡ್ತಿರೋದು. ನಾನು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದೀನಿ, ಉತ್ತರ ಕನ್ನಡದ. ನಂತರ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದೀನಿ. ವಿಷಯ ಏನಂದ್ರೆ, ನಾವಿವಾಗ ನಮ್ಮ ಒಂದು ಪಂಚಾಂಗದಲ್ಲಿ ಅಧಿಕ ಮಾಸ ಬರ್ತದೆ. ಅಧಿಕ ಮಾಸದ ಬಗ್ಗೆ ಕೆಲವೊಂದು ಉಲ್ಲೇಖವನ್ನ ಮಾಡ್ತಾ ಇದ್ದೀನಿ. ವಿಷಯ ಏನಂದ್ರೆ, ಅಧಿಕ ಮಾಸವು ಹಿರಣ್ಯಕಶಿಪು ಇರ್ತಾನಲ್ವ, ರಾಕ್ಷಸ, ಅವನಿಗೆ ಹೊಡೆಯಬೇಕಾದ್ರೆ ಆತ ವರ ಪಡೆದಿರ್ತಾನೆ ಬ್ರಹ್ಮನಿಂದ, ನನಗೆ 12 ತಿಂಗಳಲ್ಲೂ ಹೊಡುಕಾಗಬಾರದು ಅನ್ನುವಂಥದ್ದು. ಅದನ್ನ ಇದು ಮಾಡಿಬಿಟ್ಟು ವಿಷ್ಣು ಆದವನು ತಿಂಗಳಿನಲ್ಲಿ 1 ದಿನ ಮೀಸಲಿಟ್ಟು ಅದನ್ನ 1 ತಿಂಗಳನ್ನಾಗಿ ಮಾಡ್ತಾನೆ. ಮಾಡಿದ ನಂತರ 12ರಿಂದ 13ನೇ ತಿಂಗಳಿಗೆ ಆತನಿಗೆ ಸಂಹಾರ ಮಾಡ್ತಾನೆ. ಮತ್ತೇನಾಗುತ್ತೆ ಅಂದ್ರೆ ಆತ ಮನೆಯ ಒಳಭಾಗದಲ್ಲೂ ಹೊಡೆಯಬಾರದು, ಹೊರಭಾಗದಲ್ಲೂ ಹೊಡೆಯಬಾರದು ಅನ್ನೋ ಅವನು ಹೊರ ತಗೊಂಡಿರ್ತಾನೆ. ಅದಕ್ಕೋಸ್ಕರ ಆತ ಮೆಟ್ಟಿಲಿನಲ್ಲಿ ಇಟ್ಟು ಆತನ ಹೊಟ್ಟೆಯನ್ನು ಬಗೆಯುವಂತ ಕಾರ್ಯವನ್ನು ಮಾಡ್ತಾನೆ. ಮತ್ತೇನಂದ್ರೆ, ಬೆಳಗ್ಗೆನೂ ಇರಬಾರ್ದು, ಸಂಜೆಯೂ ಇರಬಾರ್ದು ಅನ್ನುವಂಥದ್ದು ಕೂಡ ಅವನು ಹೊರ ತಗೊಂಡಿರ್ತಾನೆ. ಆದ್ರೂ ಮಧ್ಯಾಹ್ನ ಒಂದು 6-7 ಮಧ್ಯದಲ್ಲಿ ಬೆಳಕು ಮತ್ತೆ ಕತ್ತಲೆ ಮಿಶ್ರಿತ ಒಂದು ವಾತಾವರಣ ಏನಿರ್ತದೆ, ಮಿಕ್ಸ್ ಆದಂತ ಅಂತ ಸಮಯದಲ್ಲಿ ಹೊಡಿತಾನೆ. ಮತ್ತೆ ಆತ ಮನುಷ್ಯನೂ ಆಗಿರಬಾರ್ದು, ನಂತರ ಪ್ರಾಣಿನೂ ಆಗಿರಬಾರ್ದು, ಪಶು ಪಕ್ಷಿ ಯಾವುದೂ ಆಗಿರಬಾರ್ದು ಅಂತ ಕೂಡ ಹೊರ ತಗೊಂಡಿರ್ತಾನೆ. ಆಗ ನರಸಿಂಹನ ಅವತಾರದಲ್ಲಿ ಪಶು ಹಾಗೂ ಮನುಷ್ಯ, ಪ್ರಾಣಿ ಹಾಗೂ ಮನುಷ್ಯನ ರೂಪದಲ್ಲಿ ಅವನನ್ನ ಮಾಡ್ತಾನೆ, ಅವನನ್ನ ಸಂಹಾರ ಮಾಡ್ತಾನೆ. ವಿಷ್ಣು ಆದವನು ಸಂಹಾರ ಮಾಡ್ತಾನೆ. ಅದೇ ರೀತಿಯಲ್ಲಿ ಮಹೇಶಿವು ಕೂಡ ನನಗೆ 2 ಗಂಡು ಮಿಲನ ಆದ ಹುಡುಗನಿಂದನೇ ನನಗೆ ಮರಣ ಬರ್ಬೇಕಂತ ಆಕೆ ಕೂಡ ಹೊರ ತಗೊಂಡಿರ್ತಾಳೆ. ಅದಕ್ಕಾಗಿ ಯಾಣದಲ್ಲೂ ಕೂಡ ನಾನು ಕಳೆದ ಬಾರಿ ವಿಡಿಯೋದಲ್ಲಿ ಕೂಡ ಹೇಳಿದೆ, ಹರಿಹರ ಸುತ್ತ ಅಂದ್ರೆ ಅವರು ಇಬ್ರು ಮಿಲನ ಆದವಾಗ ಗಂಡುಗಳು ಮಿಲನ ಗಂಡಿ ಹುಟ್ಟಿದಂತ ಹುಡುಗ ಹರಿ ಮತ್ತು ಹರ. ಅದಕ್ಕಾಗಿ ಅದೇ ರೀತಿಯಲ್ಲಿ ಮಹೇಶಿಯು ತಿಳ್ಕೊಂಡಿರ್ತಾಳೆ, ನನ್ನ ಮರಣ ಅಸಾಧ್ಯ, ಯಾಕಂದ್ರೆ ಗಂಡುನಿಂದ ಯಾವುದೇ ರೀತಿ ಮಿಲನ ಆಗೋದಕ್ಕೆ ಸಾಧ್ಯ ಇಲ್ಲ, ಅದಕ್ಕಾಗಿ ನನ್ಗೆ ಮರಣನೇ ಇಲ್ಲ ಅಂತ. ಇವನು ಕೂಡ ಅದೇ ರೀತಿ ತಿಳ್ಕೊಳ್ತಾನೆ. ಯಾಕಂದ್ರೆ 12 ತಿಂಗಳೊಳಗೆ ಮತ್ತೆ ನನಗೆ ವಧೆ ಮಾಡ್ಲಿ, ನನ್ಗೆ ಕೊಲ್ಲಿಲ್ಲ ಅಂದ್ಬಿಟ್ರೆ ನಂಗೆ ಮರಣನೇ ಇಲ್ಲ. ಮತ್ತೆ ಆಕಾಶದ ಮೇಲೆ ಕೆಳಗೆ ಎಲ್ಲೂ ಅಲ್ಲ, ಎರಗೂ ಆಗ್ಬಾರ್ದು, ಒಳಗೂ ಆಗ್ಬಾರ್ದು ಅನ್ನೋದು ಒಂದು ಕೂಡ ವರವನ್ನ ತಗೊಂಡವಾಗ ಅವನೇನ್ ಮಾಡ್ತಾನೆ ಅಂದ್ರೆ, ಮೆಟ್ಟಿನಲ್ಲಿ ಇಟ್ಟುಕೊಂಡು ಅವನನ್ನ ಬಗಿತಾನೆ. ನಂತರದಾಗಿ ಬೆಳಗಿನೂ ಆಗ್ಬಾರ್ದು, ರಾತ್ರಿನೂ ಆಗ್ಬಾರ್ದು ಅಂತ ಹೊರ ತಗೊಂಡಿರ್ತಾನೆ. ಅದನ್ನು ಕೂಡ ವಿಷ್ಣು ಆದವನು ಬೆಳಕು ಹಾಗೂ ಕತ್ತಲೆ ಮಿಕ್ಸಿತ ಒಂದು ವಾತಾವರಣದಲ್ಲಿ ಅವನನ್ನ ಕೊಲ್ತಾನೆ. ಮತ್ತೆ ಅವನು ಮನುಷ್ಯನೂ ಆಗಿರಬಾರ್ದು, ಮತ್ತೆ ಪ್ರಾಣಿನೂ ಆಗಿರಬಾರ್ದು, ಮತ್ತೆ ಪಕ್ಷಿನೂ ಆಗಿರಬಾರ್ದು ಅಂತ ಕೂಡ ಹೊರ ತಗೊಂಡಿರ್ತಾನೆ. ಅದಕ್ಕಾಗಿ ಸಿಂಹನ ರೂಪದಲ್ಲಿ ಮನುಷ್ಯನ ರೂಪ ಇರ್ತದೆ, ಮುಖದ ಸಿಂಹದ ರೂಪದಲ್ಲಿ ಬಂದು ಆತನನ್ನ ಸಂಹಾರ ಮಾಡ್ತಾನೆ.